ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸೋಲಾರ್ ಸ್ವಯಂ ಚಾಲಿತ ವಿದ್ಯುತ್ ಬೀದಿ ದೀಪಗಳ ಪರಿಶೀಲನೆ. ಚಿಂತಾಮಣಿ ನಗರಸಭೆಯ 14ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಸುಮಾರು 25 ಲಕ್ಷ ರು ವೆಚ್ಚದಲ್ಲಿ 64 ಸೋಲಾರ್ ಸ್ವಯಂ ಚಾಲಿತ ವಿದ್ಯುತ್ ಬೀದಿ ದೀಪಗಳನ್ನು ನಗರದ ವಿವಿಧ ಬಡಾವಣೆಗಳಲ್ಲಿ ಅಳವಡಿಸಿರುವ ದೀಪಗಳನ್ನು ನಗರಸಭಾ ಅಧ್ಯಕ್ಷ ರೇಖಾ ಉಮೇಶ್ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಷಯ್ ಕುಮಾರ್ ಸೇರಿದಂತೆ ಇತರೆ ಸದಸ್ಯರು ಸೋಮವಾರ ರಾತ್ರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ ಆಶ್ರಯ ಬಡಾವಣೆಯ ಮುಖ್ಯ ರಸ್ತೆ ಹಾಗೂ ಆಶ್ರಯ ಪಾರ್ಕ್, ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ರಾಜೀನಗರ ಬಡಾವಣೆಯ ಮೋತಡಿ ರಸ್ತೆ ಹಾಗೂ ಪಾರ್ಕ್, ಬೆಂಗಳೂರು ಜೋಡಿ ರಸ್ತೆಯ ಸಣ್ಣ ಮತ್ತು ಪಟ್ಟಣಾಭಿವೃದ್ಧಿ ನಿರ್ಮಾಣ ಮಾಡಿರುವ ಮಾರುಕಟ್ಟೆ ಹಾಗೂ ಡಬಲ್ ರೋಡ್ ರಸ್ತೆಯಲ್ಲಿರುವ 20 ವ್ಯಾಟ್ಸ್ ಮತ್ತು 70 ವ್ಯಾಟ್ಸ್ ಸೋಲಾರ್ ಬೀದಿ ದೀಪಗಳನ್ನು ನಗರಸಭೆ ಮತ್ತು ಬೀದಿ ದೀಪ ಸೋಲಾರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ರವರ ಸಹಯೋಗದೊಂದಿಗೆ ಅಳವಡಿಸಿರುವ ಸೋಲಾರ್ ಸ್ವಯಂ ಚಾಲಿತ ವಿದ್ಯುತ್ ಬೀದಿ ದೀಪಗಳನ್ನು ನಗರಸಭೆ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಇತರೆ ಅಧಿಕಾರಿಗಳು ತಂಡ ವೀಕ್ಷಣೆ ಮಾಡಿದರು. ಇನ್ನು ದೀಪಗಳನ್ನು ಆನ್ ಮಾಡಿ ಪರಿಶೀಲನೆ ನಡೆಸಿದ್ದು, ಉದ್ಘಾಟನೆಗೆ ಎಂದು ದಿನಾಂಕ ನಿಗದಿಪಡಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.